ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸೂಪರ್ 3ಗೆ ಸ್ವಾಗತ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನಾವು ಅಧಿಕಾರಿಗಳಿಗೆ ಕೇಳೋದಿಷ್ಟೇ, ಮಾಡಿ ಇಲ್ಲ ನಡಿ. ಯಾಕಂದರೆ ಇದು ಬಡವರ ಪರವಾಗಿರಬೇಕು. ಯಾವುದೇ ಸರ್ಕಾರಗಳು ಬಡವರ ಪರವಾಗಿರಬೇಕು, ಕಟ್ಟ ಕಡೆಯ ಮನುಷ್ಯನ ಪರವಾಗಿರಬೇಕು. ಇವತ್ತು ಕೊಪ್ಪಳದಿಂದ ಒಂದು ಸ್ಟೋರಿ ತಂದಿದ್ದೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. 12 ವರ್ಷಗಳಿಂದ ಈ ಕೆಲಸವನ್ನು ಅವರು ಮಾಡಿಲ್ಲ. ಸಾವಿರಾರು ಕುಟುಂಬಗಳು ಖುಷಿ ಪಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಬಹುದಾಗಿತ್ತು, ಆದರೆ ಅವರು ಮಾಡಲಿಲ್ಲ. ಯಾರು ಮಾಡಿಲ್ಲ ಅವರಿಗೆ ಇವತ್ತು ಕೇಳ್ತೀವಿ, ಆ ಕೆಲಸ ಮಾಡಿ, ಇಲ್ಲ ಅಂತಂದರೆ ನಡಿ. ಮೊದಲಿಗೆ ಹೆಡ್ಲೈನ್ಸ್. ಕರಾವಳಿ ಮಲೆನಾಡಲ್ಲಿ ಮಳೆ ಆರ್ಭಟ. ನೋಡ್ತಾ ಇದ್ದ ಹಾಗೆ ಕುಸಿದ ಮನೆ ಗುಡ್ಡಗಳು, ನದಿಗಳ ಪ್ರವಾಹಕ್ಕೆ ದೇಗುಲಗಳು ಮುಳುಗಡೆ, ರಸ್ತೆಗಳು ಜಲಾವೃತ. ಜಿಟಿ ಮಾಲ್ ರೈತನಿಗೆ ಅವಮಾನ, ಶಾಸಕರು ಕೆಂಡ. ಮಾಲ್ 1 ವಾರ ಮುಚ್ಚುವಂತೆ ಆಗ್ರಹ, ನೋಡಿ ನಿರ್ಧಾರವೆಂದ ಭೈರತಿ ಸುರೇಶ್. ಉದ್ಯೋಗ ಮೀಸಲಾತಿ ಮಸೂದೆಯಲ್ಲಿ ಗೊಂದಲ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕರವೇ ಕಿಡಿ. ಸೋಮವಾರದೊಳಗೆ ನಿರ್ಣಯ ಅಂಗೀಕಾರಕ್ಕೆ ಡೆಡ್ಲೈನ್. ದಲಿತರ ದುಡ್ಡು ನುಂಗಿದ ನಾಗೇಂದ್ರಗೆ ಸಂಕಷ್ಟ, ಕೋರ್ಟ್ ಮುಂದೆ ಮಾಜಿ ಮಿನಿಸ್ಟರ್ ಹಾಜರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರ್. ಡಿ ಗ್ಯಾಂಗ್ಗೆ ಮತ್ತೆ ಜೈಲೇ ಫಿಕ್ಸ್ ಆಗುತ್ತಾ? ಕರಾವಳಿ ಮಲೆನಾಡಲ್ಲಿ ಮಳೆ ಆರ್ಭಟ. ನೋಡ್ತಾ ಇದ್ದ ಹಾಗೆ ಕುಸಿದ ಮನೆ ಗುಡ್ಡಗಳು, ನದಿಗಳ ಪ್ರವಾಹಕ್ಕೆ ದೇಗುಲಗಳು ಮುಳುಗಡೆ, ರಸ್ತೆಗಳು ಜಲಾವೃತ. ಜಿಟಿ ಮಾಲ್ ರೈತನಿಗೆ ಅವಮಾನ, ಶಾಸಕರು ಕೆಂಡ. ಮಾಲ್ 1 ವಾರ ಮುಚ್ಚುವಂತೆ ಆಗ್ರಹ, ನೋಡಿ ನಿರ್ಧಾರವೆಂದ ಭೈರತಿ ಸುರೇಶ್. ಉದ್ಯೋಗ ಮೀಸಲಾತಿ ಮಸೂದೆಯಲ್ಲಿ ಗೊಂದಲ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕರವೇ ಕಿಡಿ. ಸೋಮವಾರದೊಳಗೆ ನಿರ್ಣಯ ಅಂಗೀಕಾರಕ್ಕೆ ಡೆಡ್ಲೈನ್. ದಲಿತರ ದುಡ್ಡು ನುಂಗಿದ ನಾಗೇಂದ್ರಗೆ ಸಂಕಷ್ಟ, ಕೋರ್ಟ್ ಮುಂದೆ ಮಾಜಿ ಮಿನಿಸ್ಟರ್ ಹಾಜರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರ್. ಡಿ ಗ್ಯಾಂಗ್ಗೆ ಮತ್ತೆ ಜೈಲೇ ಫಿಕ್ಸ್ ಆಗುತ್ತಾ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.